ಜಗಳ, ಗುದ್ದಾಟಗಳು, ಹೊಡೆದಾಟಗಳು, ಒಬ್ಬರ ಮೇಲೊಬ್ಬರು ಆಕ್ರಮಣ ಮಾಡುವಂಥದ್ದು ಒಂದು ತಿಳ್ಕೊಳ್ಳಿ ಏನು ಅಂತಂದರೆ ಈ ದರಿದ್ರ ರಾಜಕಾರಣ ಎಲ್ಲಿ ಬಂದು ನಿಂತಿದೆ ಅಂತಂದರೆ ಮನೆಯನ್ನು ಪ್ರವೇಶ ಮಾಡಿದೆ, ಗ್ರಾಮಗಳನ್ನು ಪ್ರವೇಶ ಮಾಡಿದೆ. ಮನೆಯಲ್ಲಿ ಅಪ್ಪಂದೊಂದು ಪಾರ್ಟಿ, ಮಗನೊಂದು ಪಾರ್ಟಿ, ತಾಯಿದೊಂದು ಪಾರ್ಟಿ, ಮಗಳದೊಂದು ಪಾರ್ಟಿ, ಈ ರೀತಿ ಏನು ಗೊತ್ತಾ, ಈ ಏನೇನು ತಂದಿಡಬೇಕಲ್ಲ ಅವಾಂತರಗಳನ್ನೆಲ್ಲವನ್ನು ತಂದಿಟ್ಟಿದೆ. ಆದರೆ ಈ ಹೊಡೆದಾಟ ಮಾಡುವಂಥವ್ರು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ರಾಜಕೀಯ ನಾಯಕರುಗಳು ತುಂಬ ಚೆನ್ನಾಗಿರ್ತಾರೆ, ನೀವು ಹೊಡೆದಾಡ ಸಾಯ್ತೀರ ಅಷ್ಟೇ. ಅದು ಅರ್ಥ ಆಗಲಿ. ಇನ್ನು ಈಶ್ವರಪ್ಪನವ್ರ ಬಗ್ಗೆ ಮಾತಾಡಲೇಬೇಕು, ಯಾಕಂದರೆ ಈಶ್ವರಪ್ಪನವ್ರಿಗೆ ಕೊನೆ ವಾರ್ನಿಂಗನ್ನು BJP ರವಾನಿಸಿದೆ. ಈಶ್ವರಪ್ಪ ಯಾರು ಹೇಳಿದ್ರು ಕೇಳಲಿಲ್ಲ. ಈಗ ಮನವೊಲಿಕೆಗೆ ಕೊನೆ ಹಂತದ ಕಸರತ್ತು. ದಿಲ್ಲಿ ತನಕ ಕರ್ಕೊಂಡೋಗಿ ಈಶ್ವರಪ್ಪನವ್ರು ವಾಪಸ್ ಕಳಿಸಿದ್ರು. ಈಶ್ವರಪ್ಪನವರು ಹಂಗೆ ಮಾಡಿದ್ರು ಬಿಡಿ, ಕರೆದಾಗಲೂ ಕೂಡ ಸುಮ್ಮನೆ ಹೋಗೋದು ಬೇಡವಾ, ವಿಪರೀತ ಮಾತಾಡ್ಕೊಂಡು ಹೋದರು. ಕೊನೆಗೆ ದರ್ಶನವೇ ಆಗಲಿಲ್ಲ ಅಮಿತ್ ಶಾ ಅವ್ರದ್ದು. ನಾಮಪತ್ರ ಸಲ್ಲಿಸೋ ತನಕ ನೀವು ಸುಮ್ಮನಿರಿ ದಯವಿಟ್ಟು, BJP ರಾಜ್ಯ ಶಿಸ್ತು ಸಮಿತಿಗೆ ಹೈಕಮಾಂಡ್ ಹೇಳಿದೆ. ನಾಮಪತ್ರ ಸಲ್ಲಿಕೆ ಆದ ಮೇಲೆ ಈಶ್ವರಪ್ಪಗೆ ಶೋಕಾಸ್ ನೋಟಿಸ್ ಕೊಡಲಿ. ಈಶ್ವರಪ್ಪ ಪದೇ ಪದೇ ಹೇಳ್ತಾ ಇದ್ರು, ನನಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ. ಈ ಹೆಂಗಿದೆ ಅವ್ರದ್ದು ಈಶ್ವರಪ್ಪನವ್ರದ್ದು ಅಂತಂದರೆ, ಈ ಕ್ಲಾಸಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ದಿರುವಂಥ ವಿದ್ಯಾರ್ಥಿಗಳು ನನ್ನ ಯಾಕೆ ಹೊರಗಡೆ ಹಾಕಿಲ್ಲ ಅಂತ ಯೋಚನೆ ಮಾಡ್ತಾರಲ್ಲ, ಆ ಥರ ಇನ್ನು ನನ್ನ ಯಾಕೆ ಹೊರಗಡೆ ಹಾಕಿಲ್ಲ ಅಂತ, ಈ ಥರದ್ದು. ಸೊ ಹಿಂಗೆ ಕತೆ. ಈಗ ಈಶ್ವರಪ್ಪನವ್ರಿಗೆ ಶೋಕಾಸ್ ನೋಟಿಸ್ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಆದರೆ ನಾಮಪತ್ರ ಸಲ್ಲಿಸೋ ತನಕ ಸುಮ್ಮನಿರಿ. ಅದಾದಮೇಲೆ ಏನಂದರೆ, ನಾಮಪತ್ರ ವಾಪಸ್ ಪಡೆದ್ರೆ ವೆಲ್ ಆ್ಯಂಡ್ ಗುಡ್, ವಾಪಸ್ ಪಡೀಲಿಲ್ಲ ಅಂತಂತಂದರೆ ಶಿಸ್ತು ಕ್ರಮ ಜರುಗಿಸೋದು ಗ್ಯಾರಂಟಿ.